ಒಳ್ಳೇದು ಮಾಡಿದರೂ ಕೂಡ ಬೈಯೋರಿದ್ದಾರೆ, ಕೆಟ್ಟದ್ದು ಮಾಡಿದರೂ ಕೂಡ ಬೈಯೋರಿದ್ದಾರೆ, ಅತಿಯಾಗಿ ಸಹಾಯ ಮಾಡಿದರೂ ಕೂಡ ಬೈಯೋರಿರ್ತಾರೆ. ಯಾವಾಗಾದರೂ ಒಂದು 10 ಸಹಾಯ ಮಾಡಿ ಒಂದು ಸಲ ನೀವು ಆ ಸಹಾಯವನ್ನು ಮಾಡಿಲ್ಲ ಅಂತ ಹೇಳಿದರೆ ಅದ್ರ ಬಗ್ಗೆ ಮಾತಾಡೋರು ಕೂಡ ಇದ್ದಾರೆ. ಹಾಗೆ ಜನರ ಬಗ್ಗೆ ಜಾಸ್ತಿಯಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಲ್ರಿಗೂ ಕೂಡ ನಮಸ್ಕಾರ. ನಿಮ್ಮ ರಶ್ಮಿಳಲ್ಲಿ ಮಾತಾಡ್ತಾ ಇರೋದು. ಇತ್ತೀಚೆಗೆ ಒಂದು ಸ್ಮಾಲ್ ಘಟನೆ ಆಯ್ತಾ. ಅಂದರೆ ಒಂದು ಬ್ಲಡ್ ರಿಲೇಟೆಡ್ ನನಗೊಂದು ಎಂಕ್ವೈರಿ ಬಂದಿತ್ತು. ಸೊ ನಾನು ಕೆಲಸದಲ್ಲಿದ್ದೆ. ಅವರಿಗೆ ಆಲ್ರೆಡಿ ನಾನೊಂದು 2 ಟೈಮ್ಸ್ ಎಮರ್ಜೆನ್ಸಿ ಬ್ಲಡ್ ವಿಷಯದಲ್ಲಿ ನಾನು ಸಹಾಯ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಐ ಆಲ್ವೇಸ್ ಸೇವ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನು ಮಾಡಿದ್ದೆ ನಾನು. ನನ್ನ ಆಫೀಸ್ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಹಾಗಾಗಿ ನನಗೆ ರೆಸ್ಪಾಂಡ್ ಮಾಡಲಿಕ್ಕೆ ಆಗಲಿಲ್ಲ ಅವರ ಕಾಲನ್ನು. ಯಾಕಂತ ಹೇಳಿದರೆ ಇವಾಗ ಎಲ್ರಿಗೂ ಕೂಡ ಗೊತ್ತಿರ್ಬೋದು, ಐ ಆಮ್ ವರ್ಕಿಂಗ್ ಪ್ಲಸ್ ವೆನೆವರ್ ಐ ಗೆಟ್ ಫ್ರೀ ಟೈಮ್ ಐ ಯೂಸ್ ಟು ಡೂ ಸೋಷಿಯಲ್ ಸರ್ವಿಸ್. ಸೊ ಜನ ಎಷ್ಟು ಗ್ರ್ಯಾಂಟೆಡ್ ಆಗಿ ನಿಮ್ಮನ್ನು ತೆಗೆದುಕೊಳ್ತಾರೆ ಅಂತ ಹೇಳೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್. ಸೊ ನಾನು ಹೇಳಿದೆ, ಒಂದು 2-3 ಕಾಲ್ ಬಂದಾಗ ಐ ಜಸ್ಟ್ ರೆಸ್ಪಾಂಡೆಡ್ ದ ಕಾಲ್. ಯಾಕಂದರೆ ನಾನು ಆಫೀಸ್ ಕಾಲ್ ಮತ್ತು ಪರ್ಸ್ನಲ್ ಫೋನ್ 2 ಫೋನ್ ಇದೆ. ಸೊ ಆಫೀಸಲ್ಲಿದ್ದಾಗ ಜಾಸ್ತಿ ಆಫೀಸ್ ಫೋನನ್ನೇ ರೆಸ್ಪಾಂಡ್ ಮಾಡ್ತೀನಿ. ಸೊ ಅವರ ಕಾಲ್ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು 3 ಬಾರಿ. ಸೊ ನಾನು ಫೋನ್ ಪಿಕ್ ಮಾಡಿದೆ. ನಾನು ಫೋನಲ್ಲಿ ಮಾತಾಡಿದೆ, ಹೇಳಿದೆ ಓಕೆ ಜಸ್ಟ್ ನನ್ನ ಸರೌಂಡಿಂಗ್ಗೆ ಈ ಎಂಕ್ವೈರಿ ಯಾರಿಗೆ ರಕ್ತ ಬೇಕು ಅದನ್ನು ಕಳಿಸ್ಕೊಡ್ತೀನಿ, ಖಂಡಿತವಾಗಿಯೂ ಐ ಟ್ರೈ ಮೈ ಬೆಸ್ಟ್ ಅಂತ. ಅದಾದಮೇಲೆ ನಮಗೆ ಮೀಟಿಂಗ್ ಬಂತು. 11 o'clock ಸ್ಟಾರ್ಟ್ ಆದಂಥ ಮೀಟಿಂಗ್ ಇದೆಯಲ್ವಾ, 1:30 ಕ್ಲೋಸ್ ಆಯಿತು. ಬಿಕಾಸ್ ಇಟ್ ವಾಸ್ ಅ ರಿವ್ಯೂ ಕಾಲ್. ಸೊ ಹಾಗಾಗಿ ನನಗೂ ಮರ್ತು ಹೋಯಿತು ಇದು ಏನಿದೆ ಅಂತ. ಬಟ್ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ ಬ್ಲಡ್ ರಿಲೇಟೆಡ್. ನನಗೊಂದು 2 o'clock ಆಗುವಾಗ ಅವ್ರ ಕಾಲ್ ಬಂತಾಯ್ತಾ. ದ ವೇ ಹೇಗೆ ಅಂತ ಹೇಳಿದರೆ, ನಾನು ಹೇಳ್ದಲ್ಲ, ನೀವು ಅವರಿಗೆ 1 ಸಲ ಮಾಡಿರ್ತೀರಾ ಸಹಾಯ, 2 ಸಲ ಮಾಡಿರ್ತೀರಾ, ಒಂದು 3rd ಟೈಮ್ ಇಫ್ ಸಮಥಿಂಗ್ ಆಗಿಲ್ಲ ನಿಮ್ಮ ಕೈಯಲ್ಲಿ ಅಂತ ಹೇಳಿದರೆ ಹೌ ಗ್ರ್ಯಾಂಟೆಡ್ ಆಗಿ ಜನರು ನಿಮ್ಮನ್ನು ತೆಗೆದುಕೊಳ್ತಾರೆ ಅಂತ ಹೇಳೋದಕ್ಕೆ ಈ ಘಟನೆ ಒಂದು ಲೈವ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕೆ ರಶ್ಮಿ, ನಾನು ನಿಮಗೆ ಕಾಲ್ ಮಾಡಿದ್ದೆ, ಬ್ಲಡ್ ಇನ್ನೂ ಕೂಡ ಅರೇಂಜ್ ಆಗಿಲ್ಲ. ಬ್ಲಡ್ ಇಟ್ಸ್ ನಾಟ್ ಈಸಿ. ಓಕೆ, ಅದು ಈ ನಂದಿನಿ ಹಾಲನ್ನು ಒಂದು ಬೇಕರಿ ಶಾಪಿಂದ ತರುವ ಹಾಗೆ ಅಲ್ಲ. ಅವ್ರು ನನ್ನನ್ನು ರಿಕ್ವೆಸ್ಟ್ ಮಾಡಿ ಹೇಳ್ಬೋದಿತ್ತು. ಅಂದರೆ ಐ ಆಮ್ ಟ್ರೈಯಿಂಗ್ ಟು ಹೆಲ್ಪ್ ದೆಮ್. ಒಂದು ನನ್ನ ಜವಾಬ್ದಾರಿ ಅಂತ ಹೇಳ್ಕೊಂಡು ಮಾಡಲಿಕ್ಕೆ ಹೋಗ್ತೀನಿ. ತುಂಬ ಕಷ್ಟ ಇದೆ, ಇಟ್ಸ್ ನಾಟ್ ಈಸಿ. ಓಕೆ, ಡೋನರ್ಸ್ ಕೂಡ ತುಂಬ ಕಮ್ಮಿ ಇತ್ತೀಚೆಗೆ, ಬ್ಲಡ್ ಡೋನರ್ಸ್ ಕೂಡ ತುಂಬ ಕಮ್ಮಿ ಆಗಿದ್ದಾರೆ. ಆದಷ್ಟು ನಾನು ಅವೇರ್ನೆಸ್ ಎಷ್ಟು ನನ್ನ ಕಡೆಯಿಂದ ಆಗುತ್ತೆ ಅದನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಡೋನರ್ಸ್ ತುಂಬ ಕಮ್ಮಿ ಇರುವಂಥದ್ದು. ದ ವೇ ಅವರು ಯಾವ ರೀತಿ ಮಾತಾಡಿದರು ಅಂತ ಹೇಳಿದರೆ, ಅದು ಯಾಕಾಗಿಲ್ಲ, ನಾವು ಯಾವಾಗದಿಂದ ಬೆಳಿಗ್ಗೆ ಹೇಳಿದ್ದೀವಿ 11 o'clock, ನಾವು ಇಟ್ಸ್ 2 o'clock, ಇಷ್ಟರಲ್ಲಿ ನಿಮಗೆ ಬ್ಲಡ್ ಅರೇಂಜ್ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಫೆಲ್ ಲೈಕ್ ಓಕೆ, ಹೌ ಹಿ ಕ್ಯಾನ್ ಡೂ ದ್ಯಾಟ್? ಇಟ್ಸ್ ವೆರಿ ಬ್ಯಾಡ್. ಓಕೆ, ಫಸ್ಟ್ ಆಫ್ ಆಲ್ ಮೇಡಮ್ ನೀವು ಟ್ರೈ ಮಾಡಿದ್ರಾ? ಆಗಿಲ್ಲ ಅಂದರೆ ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಮಾತಾಡ್ಬೋದಿತ್ತು. ಬಟ್ ದ ಥಿಂಗ್, ದ ವೇ ಹೌ ಹಿ ಸ್ಪೋಕ್, ಇಟ್ ಫೆಲ್ ವೆರಿ ಬ್ಯಾಡ್. ನನಗೆ ಭಾಳಷ್ಟು ಬೇಜಾರು ಅನಿಸ್ತು. ಸೊ ನಾನು ಮತ್ತೆ ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಿದೆ. ಸೊ ಅದಕ್ಕೆ ನಾನು ಈ ಒಂದು ಚಿಕ್ಕ ಘಟನೆ ಯಾಕೆ ನಿಮಗೆ ಹೇಳ್ತೀನಿ ಅಂತ ಹೇಳಿದರೆ, ನೀವು 1 ಸಲ ಮಾಡಿ, 2 ಸಲ ಮಾಡಿ, 3ನೇ ಸಲ ಆ ಒಂದು ವ್ಯಕ್ತಿಗೆ ಸಹಾಯ ಮಾಡಿಲ್ಲ ಅಂತ ಹೇಳಿದರೆ ನೀವು ನಿಮ್ಮ ವ್ಯಾಲ್ಯೂವನ್ನು ಕಳ್ಕೊಳ್ತೀರ. ಸೊ ಐ ಆಮ್ ಮೆಚೂರ್ಡ್ ಇನಫ್ ಈ ಒಂದು ವಿಚಾರದಲ್ಲಿ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾನು ಮಾಡ್ತೀನಿ. ಅತಿಯಾಗಿ ಮಾಡಲಿಕ್ಕೆ ಹೋಗೋದಿಲ್ಲ. ಅತಿಯಾಗಿ ಯಾವುದ್ರ ಬಗ್ಗೆ ಜಾಸ್ತಿ ನಾನು ನನ್ನ ಪರ್ಸನಲ್ ಟೆನ್ಷನ್ನೇ ತಗೊಳ್ಳೋಕ್ಕೆ ಹೋಗಲ್ಲ. ಐ ಆಮ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ಜನ ಒಂದು ಸಲ ನೀವು ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದರೆ ನಿಮ್ಮ ಬಗ್ಗೆ ಆಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಜಾಸ್ತಿಯಾಗಿ ಇದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.